ದಾವಣಗೆರೆ ಮೂಲದ ಬಾಡಿ ಬಿಲ್ಡರ್ ಎಲ್.ಎಂ. ಕರಿಬಸಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ಗಳ ಮೂಲಕ ಫೇಮಸ್ ಆಗಿರುವ ಕರಿಬಸಪ್ಪ ಬಾಡಿ ಬಿಲ್ಡಿಂಗ್ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅಂದಹಾಗೆ ಇವರಿಗೆ ಡಿ ಬಾಸ್ ದರ್ಶನ್ ಜೊತೆಗೆ ಒಂದು ವಿಶೇಷ ನಂಟು ಇದೆ. ಅದೇನು ಎಂದರೆ ಅದಕ್ಕೂ ಮುಂಚೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರು ನಟಿಸಿದ್ದ ಜೋಗಿ ಪ್ರೇಮ್ ನಿರ್ದೇಶಿಸಿದ್ದ ಬ್ಲಾಕ್ ಬಾಸ್ಟರ್ ಸಿನಿಮಾ ಕರಿಯಾದಲ್ಲಿ ಕರಿಬಸಪ್ಪ ಕೂಡ ನಟಿಸಿದ್ದಾರೆ. ದರ್ಶನ್ ಮೇಲೆ ಅಟ್ಯಾಕ್ ಮಾಡಲು ಬರುವ ಪುಡಿ ರೌಡಿಯ ಪಾತ್ರದಲ್ಲಿ ಕರಿಬಸಪ್ಪ ಕಾಣಿಸಿಕೊಂಡಿದ್ದು, ನಂತರ ದರ್ಶನ್ಗೆ ಹೆದರಿ ಓಡಿ ಹೋಗುವಂತಹ ಪಾತ್ರವನ್ನು ಕರಿಬಸಪ್ಪ ನಿಭಾಯಿಸಿದ್ದಾರೆ. ಆ ದೃಶ್ಯದಲ್ಲೂ ಕೂಡ ತಮ್ಮ ಮೈಕಟ್ಟು ಪ್ರದರ್ಶನ ಮಾಡಿದ್ದಾರೆ. ಯಾವಾಗ ಬಿಗ್ ಬಾಸ್ ಮನೆಗೆ ಕರಿಬಸಪ್ಪ ಅವರು ಹೋದರೋ ಆಗಲೇ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಇನ್ನು ದರ್ಶನ್ ಫ್ಯಾನ್ಸ್ ಅಂತೂ ಪ್ರೀತಿಯಿಂದ ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದು, ಕರಿಬಸಪ್ಪಗೆ ಶುಭವಾಗಲಿ ಎಂದು ಕಮೆಂಟ್ಸ್ ಮಾಡಿದ್ದಾರೆ. ಈಗ ಈ ಕರಿಬಸಪ್ಪ ಯಾರು? ಬಿಗ್ ಬಾಸ್ ಮನೆಗೆ 15ನೇ ಸ್ಪರ್ಧಿಯಾಗಿ ಎಂಟ್ರಿ ನೀಡಿರುವ ಕರಿಬಸಪ್ಪ ಅವರಿಗೆ ಈಗ 53 ವರ್ಷ ವಯಸ್ಸು. ಆದರೂ ಸಖತ್ ಫಿಟ್ ಆಗಿ ಯಂಗ್ ಆಗಿ ಕಾಣಿಸುತ್ತಾರೆ. ಇವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಯಾವ ರೀತಿಯ ಆಟ ಆಡುತ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನು ಗೆದ್ದಿರುವ ಕರಿಬಸಪ್ಪ ಭಾರತದ ಥೈಲ್ಯಾಂಡ್, ಸಿಂಗಾಪುರ್, ಯುರೋಪ್ನ ಹಲವು ದೇಶಗಳಲ್ಲಿ ನಡೆದಂತಹ ದೇಹದಾರ್ಢ್ಯ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದಾರೆ. ಅಂದಹಾಗೆ ದೇಹವನ್ನು ಹೀಗೆ ಹುರಿಗೊಳಿಸೋಕೆ ಇವರಿಗೆ ಸ್ಫೂರ್ತಿ ಯಾರು ಗೊತ್ತಾ? ನಟ ಟೈಗರ್ ಪ್ರಭಾಕರ್ ಅಂತೆ. ಹೌದು, ಪ್ರಭಾಕರ್ ಅವರನ್ನೇ ಸ್ಫೂರ್ತಿಯಾಗಿಟ್ಟುಕೊಂಡು ಬಾಡಿ ಬಿಲ್ಡರ್ ಆಗಿದ್ದಾರೆ ಕರಿಬಸಪ್ಪ. ಇನ್ನು ಕರಿಯಾ ಸಿನಿಮಾದ ಬಗ್ಗೆ ಹೇಳಬೇಕು ಎಂದರೆ ಇದು 2003ರಲ್ಲಿ ತೆರೆ ಕಂಡಿತ್ತು. ಇದು ದರ್ಶನ್ ಅವರು ಹೀರೋ ಆಗಿ ನಟಿಸಿದ್ದ 5ನೇ ಸಿನಿಮಾ. ಆ ಕಾಲಕ್ಕೆ ದೊಡ್ಡ ಹಿಟ್ ಆಗಿತ್ತು. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ.